ರಾಂಪುರ ಹಳ್ಳಿಯ ಆ ಶಾಂತ ಮುಂಜಾನೆಯಲ್ಲಿ ಕಿರಣ್ ಮನೆಯ ಬಾಗಿಲು ಬಡಿಯಿತು. ಪೋಸ್ಟ್ಮ್ಯಾನ್ ತಂದ ಆ ಒಂದು ನಿಗೂಢ ಪತ್ರವನ್ನ ಕವಿತಾ ಕೈಗೆತ್ತಿಕೊಂಡಳು. ಪೋಸ್ಟ್ಮ್ಯಾನ್ ಪತ್ರವನ್ನು ಕಿರಣ್ ಪತ್ನಿ ಕವಿತಾ ಕೈಗೆ ಕೊಟ್ಟು ಹೊರಟು ಹೋಗ್ತಾನೆ. ಸಂಜೆ ಕಿರಣ್ ಮನೆಗೆ ಬಂದಾಗ ಸೋಫಾದ ಮೇಲೆ ಸುಸ್ತಾಗಿ ಕುಳಿತಿರ್ತಾನೆ. ಅರೆ ಹೌದು, ನಾನಾ ಪತ್ರದ ವಿಷಯವನ್ನೇ ಮರೆತುಬಿಟ್ಟಿದ್ದೆ. ಇವತ್ತು ಬೆಳಿಗ್ಗೆ ನೀವು ಮನೇಲಿ ಇಲ್ದಿದ್ದಾಗ ಒಂದು ಪತ್ರ ಬಂದಿತ್ತು ನೋಡಿ. ನನಗ ಪತ್ರನ? ಈ ಕಾಲದಲ್ಲಿ ನನಗೆ ಯಾರು ಪತ್ರ ಬರೆದಿರಬಹುದು? ಅರೆ, ಇದು ನನ್ನ ಬಾಲ್ಯದ ಗೆಳೆಯ ಹರ್ಷ ಬರೆದಿರೋ ಪತ್ರ. ಬಹಳ ದಿನಗಳ ನಂತರ ಇವನ ನೆನಪಾಗಿದೆ ನನಗೆ. ನೋಡೋಣ ಏನ್ ಬರೆದಿದ್ದಾನೆ ಅಂತ. ಪ್ರಿಯ ಗೆಳೆಯ ಕಿರಣ್, ಹೇಗಿದ್ದೀಯಾ? ನೀನು ಚೆನ್ನಾಗಿದ್ದೀಯಾ ಅಂತ ಭಾವಿಸ್ತೇನೆ. ನಮ್ಮ ಹಳೆಯ ಸ್ನೇಹವನ್ನೇ ಮರೆತುಬಿಟ್ಟಿಯಾ? ಎಷ್ಟು ವರ್ಷಗಳಾಯಿತು ನಾವು ಭೇಟಿಯಾಗಿ. ಈಗ ಶಾಲೆಗಳಿಗೆ ಬೇಸಿಗೆ ರಜೆ ಕೂಡ ಬಂದಿದೆ. ನಿನಗೆ ಸಾಧ್ಯವಾದರೆ ಕೆಲವು ದಿನಗಳ ಕಾಲ ನನ್ನ ಮನೆಗೆ ಬಂದು ಹೋಗು. ನೀನು ಬರಲೇಬೇಕು. ಇಲ್ಲದಿದ್ದರೆ ನಮ್ಮ ಸ್ನೇಹ ಇಲ್ಲಿಗೆ ಕೊನೆ ಅಂದ್ಕೋ. ಹರ್ಷ ಅವರು ಸರಿಯಾಗಿಯೇ ಹೇಳಿದ್ದಾರೆ. ಈಗ ನಿಮ್ಗೂ ರಜೆ ಇದೆ. ಕೆಲವು ದಿನ ಅಲ್ಲಿಗೆ ಹೋಗಿ ಬನ್ನಿ. ನಿಮ್ಗೂ ಸ್ವಲ್ಪ ಬದಲಾವಣೆ ಸಿಗುತ್ತೆ, ಮನಸ್ಸಿಗೂ ಹಗುರ ಅನ್ಸುತ್ತೆ. ಹೌದು ಕವಿತಾ, ಪತ್ರ ಓದಿದ ಮೇಲೆ ನನಗೂ ಹರ್ಷನನ್ನ ನೋಡಬೇಕು ಅಂತ ಬಹಳ ಆಸೆ ಆಗ್ತಿದೆ. ಸರಿ, ಒಂದೆರಡು ದಿನ ಅವನ ಹಳ್ಳಿಗೆ ಹೋಗಿ ಬರ್ತೀನಿ. ಕಿರಣ್ ಹರ್ಷನಿಗೆ ತಾನು ಬರುವ ವಿಷಯ ತಿಳಿಸಿ ಪತ್ರ ಬರೆಯುತ್ತಾನೆ. ಶನಿವಾರ ಬೆಳಿಗ್ಗೆ ಕಿರಣ್ ತನ್ನ ಪ್ರಯಾಣ ಬೆಳೆಸುತ್ತಾನೆ. ಶನಿವಾರ ಬೆಳಿಗ್ಗೆ ಕಿರಣ್ ಹರ್ಷನ ಊರಾದ ಭುವನಹಳ್ಳಿಗೆ ಹೊರಟನು. ರೈಲು ಸರಿಯಾದ ಸಮಯಕ್ಕೆ ಹೊರಟಿತು. ಆದರೆ ಸ್ವಲ್ಪ ದೂರ ಹೋದ ನಂತರ ವಾತಾವರಣ ಹಠಾತ್ತನೆ ಬದಲಾಯಿತು. ಆಕಾಶದಲ್ಲಿ ಕಪ್ಪನೆಯ ಮೋಡಗಳು ಕವಿದವು. ಮಧ್ಯಾಹ್ನವಾಗುತ್ತಿದ್ದಂತೆ ಗುಡುಗು ಸಿಡಿಲಿನೊಂದಿಗೆ ಮುಸಲಧಾರೆ ಮಳೆ ಶುರುವಾಯಿತು. ರೈಲು ಹಳಿಗಳ ಮೇಲೆ ನೀರು ತುಂಬಿದ್ದರಿಂದ ರೈಲು ಬಹಳ ನಿಧಾನವಾಗಿ ಚಲಿಸುತ್ತಿತ್ತು. ಅಂತಿಮವಾಗಿ ಒಂದು ನಿರ್ಜನ ಪ್ರದೇಶದಲ್ಲಿ ರೈಲು ಸಂಪೂರ್ಣವಾಗಿ ನಿಂತುಬಿಟ್ಟಿತು. ಕಿಟಕಿಯಿಂದ ಹೊರಗೆ ನೋಡುತ್ತಾ ಗಾಬರಿಯಿಂದ ಪಕ್ಕದ ಪ್ರಯಾಣಿಕನಿಗೆ ಕೇಳ್ತಾನೆ, ಸರ್, ಈ ರೈಲು ಯಾಕೆ ಇಷ್ಟು ಹೊತ್ತಿನಿಂದ ಇಲ್ಲೇ ನಿಂತಿದೆ? ಏನಾದ್ರೂ ತೊಂದರೆ ಆಗಿದೆಯಾ? ನೋಡಿಲ್ವಾ ಸರ್, ಎಷ್ಟು ಜೋರು ಗಾಳಿ ಮಳೆ ಬರ್ತಿದೆ ಅಂತ. ಬಹುಶಃ ಹಳಿಯ ಮೇಲೆ ಮರ ಬಿದ್ದಿರಬಹುದು ಅಥವಾ ಕರೆಂಟ್ ವೈರ್ ಕಟ್ ಆಗಿರಬಹುದು. ನೀವು ಎಲ್ಲಿಗೆ ಹೋಗಬೇಕು? ನಾನು ಭುವನಹಳ್ಳಿಗೆ ಹೋಗಬೇಕು. ಓಹೋ, ಅದಿನ್ನೂ ಬಹಳ ದೂರ ಇದೆ ಸರ್. ಮಳೆ ಕಡಿಮೆ ಆಗೋವರೆಗೂ ರೈಲ್ ಬಿಡೋದು ಕಷ್ಟ ಅನ್ಸುತ್ತೆ. 2 ಗಂಟೆಗಳ ನಂತರ ರೈಲು ಮತ್ತೆ ಹೊರಟಿತು. ಭುವನಹಳ್ಳಿ ತಲುಪುವಷ್ಟರಲ್ಲಿ ಕತ್ತಲಾಗಿ ರಾತ್ರಿಯಾಗಿತ್ತು. ರೈಲು ನಿಲ್ದಾಣದಲ್ಲಿ ಕಿರಣ್ ಇಳಿಯುತ್ತಾರೆ. ವಾತಾವರಣ ಒಂದು ಬಗೆಯ ಭಯವನ್ನುಂಟು ಮಾಡುವಂತಿತ್ತು. ಅಬ್ಬಾ, ಎಂತಹ ಮಳೆ! ಇಡೀ ರೈಲು ನಿಲ್ದಾಣ ಖಾಲಿಯಾಗಿದೆ. ರಾತ್ರಿ 11 ಗಂಟೆ ಆಗ್ತಾ ಬಂದಿದೆ. ಜನ ಇರ್ತಾರೆ ಅಂತ ನಿರೀಕ್ಷೆ ಮಾಡೋದು ತಪ್ಪೇ ಬಿಡು. ಕಿರಣ್ ನಿಲ್ದಾಣದಿಂದ ಹೊರಗೆ ಬರುತ್ತಾನೆ. ಅಲ್ಲಿ ಒಂದು ರಿಕ್ಷಾ ಕೂಡ ಇರಲಿಲ್ಲ. 2 ವರ್ಷಗಳ ಹಿಂದೆ ಬಂದಾಗ ಇಲ್ಲಿ ಸಾಲು ಸಾಲು ರಿಕ್ಷಾಗಳಿರುತ್ತಿದ್ದವು. ಇವತ್ತು ಒಂದು ಮನುಷ್ಯ ಪ್ರಾಣಿಯೂ ಕಾಣಿಸ್ತಿಲ್ಲ. ಹರ್ಷ ಅಲ್ಲಿ ನನಗಾಡಿ ಕಾಯ್ತಾ ಇರಬಹುದು. ಅವನಿಗೆ ನಾನು ಯಾವ ರೈಲಿನಲ್ಲಿ ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಇಲ್ಲಿ ನಿಂತು ಕಾಯೋದ್ರಲ್ಲಿ ಅರ್ಥ ಇಲ್ಲ. ನಡೆದುಕೊಂಡೇ ಹೋಗ್ತೀನಿ. ಕಿರಣ್ ಹಸಿವಿನಿಂದ ಬಳಲುತ್ತಿದ್ದನು. ಬೆಳಿಗ್ಗೆ ಊಟ ಮಾಡಿದ್ದೇ ಕೊನೆ. ಹರ್ಷನ ಮನೆ ಇನ್ನು ತುಂಬಾ ದೂರ ಇದೆ. ದಾರಿಯಲ್ಲಿ ಸ್ಮಶಾನದ ಹತ್ತಿರ ಆ ಒಂದು ಹಳೆಯ ಚಹಾ ಅಂಗಡಿ ಇತ್ತಲ್ಲ, ಈ ಹೊತ್ತಿನಲ್ಲಿ ಅದು ತೆರೆದಿರುತ್ತಾ? ಏನಾದರೂ ತಿನ್ನಲು ಸಿಕ್ಕಿದ್ರೆ ಸಾಕು. ಸ್ವಲ್ಪ ದೂರ ನಡೆದ ನಂತರ ಕಿರಣ್ ದೂರದಲ್ಲಿ ಒಂದು ಸಣ್ಣ ಬೆಳಕನ್ನ ನೋಡ್ತಾನೆ. ಹೌದು, ಅದೇ ಆ ಚಹಾ ಅಂಗಡಿ. ಲಾಟಿನು ಉರಿತಾ ಇದೆ ಅಂದ್ರೆ ಯಾರೋ ಇದ್ದಾರೆ ಅಂತ ಅರ್ಥ. ನಸೀಬ್ ಚೆನ್ನಾಗಿದೆ, ಏನಾದರೂ ತಿನ್ನಕ್ ಸಿಗುತ್ತೆ. ಕಿರಣ್ ಅಂಗಡಿಯ ಹತ್ತಿರ ಹೋಗುತ್ತಾನೆ. ಪಕ್ಕದಲ್ಲೇ ದಟ್ಟವಾದ ಸ್ಮಶಾನವಿತ್ತು. ನರಿಗಳ ಕೂಗು ಮತ್ತು ನಾಯಿಗಳ ಊಳು ವಾತಾವರಣವನ್ನು ಇನ್ನೂ ಭಯಾನಕವಾಗಿಸಿತ್ತು. ಕಿರಣ್ ಅಂಗಡಿಯೊಳಗೆ ಹೋಗುತ್ತಾನೆ. ಅಲ್ಲಿ ಒಂದು ಬೆಂಚ್ ಮೇಲೆ 2 ವ್ಯಕ್ತಿಗಳು ಕುಳಿತು ಚಹಾ ಕುಡಿಯುತ್ತಿರುತ್ತಾರೆ. ನಮಸ್ಕಾರ ಸಾಹೇಬ್ರೆ, ಈ ಮಳೆಯ ರಾತ್ರಿಯಲ್ಲಿ ನಿಮ್ಮ ಅಂಗಡಿ ತೆರೆದಿರೋದು ನೋಡಿ ಬಹಳ ಸಂತೋಷ ಆಯಿತು. ನನಗೆ ತುಂಬಾ ಹಸಿವಾಗ್ತಿದೆ. ಸ್ವಲ್ಪ ಚಹಾ ಮತ್ತು ಏನಾದರೂ ತಿನ್ನಲು ಸಿಗುತ್ತಾ?
ಅಂಗಡಿಯ ಮಾಲೀಕ ಮತ್ತು ಅಲ್ಲಿ ಕುಳಿತಿದ್ದ ಇಬ್ಬರು ವ್ಯಕ್ತಿಗಳು ಒಂದು ಕ್ಷಣ ಕಿರಣ್ ಕಡೆ ವಿಚಿತ್ರವಾಗಿ ನೋಡುತ್ತಾರೆ. ಖಂಡಿತ ಸರ್, ಬನ್ನಿ ಇಲ್ಲಿ ಬಂದು ಕುಳಿತುಕೊಳ್ಳಿ. ನನ್ನ ಅಂಗಡಿ ರಾತ್ರಿಯೆಲ್ಲ ತೆರೆದೇ ಇರುತ್ತೆ. ನಿಮಗೆ ನಮ್ಮ ಹಳ್ಳಿಯ ಹೆಮ್ಮೆಯ ಎಮ್ಮೆಯ ಹಾಲಿನ ಚಹಾ ಕೊಡ್ಲಾ? ಖಂಡಿತ ಕೊಡಿ, ಅದಕ್ಕಿಂತ ಭಾಗ್ಯ ಇನ್ನೇನಿದೆ? ಅಂದಹಾಗೆ ಸರ್, ಈ ಸ್ಮಶಾನದ ದಾರಿಯಲ್ಲಿ ಈ ಹೊತ್ತಿನಲ್ಲಿ ಒಬ್ಬರೇ ಬರಲು ನಿಮಗೆ ಭಯ ಆಗ್ಲಿಲ್ವಾ? ಸ್ಮಶಾನದ ದಾರಿಯಲ್ಲಿ ಬರಲು ಭಯ ಯಾಕೆ? ಭೂತಗಳಿರ್ತವೆ ಅಂತನಾ? ನನಗೆ ಭೂತಗಳ ಮೇಲೆ ನಂಬಿಕೆ ಇಲ್ಲ, ಆದರೆ ಅವುಗಳ ಕಥೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಹಳ್ಳಿಯಲ್ಲಿ ರನ್ನ ಅಜ್ಜ ಅಂತ ಒಬ್ಬರಿದ್ದಾರೆ. ಅವರು ಬಹಳ ಅದ್ಭುತವಾಗಿ ಭೂತದ ಕಥೆಗಳನ್ನು ಹೇಳ್ತಾರೆ. ಮಾಲೀಕ ಚಹಾ ತಂದು ಕೊಡುತ್ತಾನೆ. ಕಿರಣ್ ಚಹಾ ಕುಡಿದು ತೃಪ್ತನಾಗುತ್ತಾನೆ. ವಾಹ್, ಈ ಚಹಾ ನಿಜಕ್ಕೂ ಅಮೃತದಂತಿದೆ. ಎಷ್ಟು ಹಣ ಆಯಿತು? ಕಿರಣ್ ಹಣ ಕೊಟ್ಟು ಹರಡಲು ಸಿದ್ಧನಾಗುತ್ತಾನೆ. ಆದರೆ ಮತ್ತೆ ಮಳೆ ಜೋರಾಗಿ ಶುರುವಾಗುತ್ತದೆ. ಮಳೆ ಮತ್ತೆ ಜೋರಾಗಿದೆ. ಇಂತಹ ಕತ್ತಲಲ್ಲಿ ಒಬ್ಬರೇ ಹೋಗೋದು ಕಷ್ಟ. ಮಳೆ ಕಡಿಮೆ ಆಗುವವರೆಗೂ ಇಲ್ಲೇ ಕುಳಿತುಕೊಳ್ಳಿ. ನೀವು ಭೂತದ ಕಥೆ ಇಷ್ಟಪಡ್ತೀನಿ ಅಂದ್ರಲ್ಲ, ನಾನು ನಿಮಗೆ ಒಂದು ನಿಜವಾದ ಘಟನೆ ಹೇಳ್ತೀನಿ, ಕೇಳ್ತೀರಾ? ಸರಿ, ಮಳೆ ನಿಲ್ಲುವರೆಗೂ ಇಲ್ಲೇ ಇರಬೇಕಲ್ಲ. ಹೇಳಿ ನಿಮ್ಮ ಕಥೆ. ಇದು ಸರಿಯಾಗಿ 1 ವರ್ಷದ ಹಿಂದಿನ ಮಾತು. ಅಂದು ಕೂಡ ಇಂದಿನಂತೆಯೇ ಜೋರಾಗಿ ಮಳೆ ಬರುತ್ತಿತ್ತು, ಸಿಡಿಲು ಬಡಿಯುತ್ತಿತ್ತು. ಇದೇ ಅಂಗಡಿಯಲ್ಲಿ ಇಬ್ಬರು ಗ್ರಾಹಕರು ಮತ್ತು ಮಾಲೀಕ ಕುಳಿತಿದ್ರು. ಇವತ್ತು ಮಳೆ ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ. ಇಷ್ಟೊಂದು ಸಿಡಿಲು ಬಡಿತಿದೆಯಲ್ಲ, ನೀವು ಹೊರಗೆ ಕುಳಿತುಕೊಳ್ಬೇಡಿ, ಒಳಗಡೆ ಬನ್ನಿ. ಇಲ್ಲ ಮಾಲೀಕ್ರೆ, ನಮಗೆ ಮಳೆ ನೋಡ್ತಾ ಚಹಾ ಕುಡಿಯೋದು ಅಂದರೆ ಇಷ್ಟ. ಮನೆಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀವಿ. ಇವತ್ತು ಅಂಗಡಿ ತೆರಿಬಾರ್ದಿತ್ತು ಅಂತ ಈಗ ಅನಿಸ್ತಿದೆ. ಕತ್ತಲಾಗ್ತಾ ಇದೆ. ಬನ್ನಿ ಅಂಗಡಿ ಮುಚ್ಚಿ ಮನೆಗೆ ಹೋಗೋಣ. ಮಾಲೀಕ ಅಂಗಡಿ ಮುಚ್ಚಲು ಮುಂದಾದಾಗ ದೊಡ್ಡದೊಂದು ಸಿಡಿಲು ಆ ಅಂಗಡಿಯ ಮೇಲೆ ಬಡಿಯಿತು. ಮರುದಿನ ಬೆಳಿಗ್ಗೆ ಆ ಮೂವರು ಅಲ್ಲೇ ಶವವಾಗಿ ಬಿದ್ದಿರುತ್ತಾರೆ. ನಿಜಕ್ಕೂ ಬಹಳ ಬೇಸರದ ಘಟನೆ. ಪಾಪ, ಅವರ ಕುಟುಂಬದವರು ಎಷ್ಟು ಕಷ್ಟಪಟ್ಟಿರಬಹುದು. ಆದರೆ ಇದರಲ್ಲಿ ಭಯಾನಕ ಏನಿದೆ? ಭಯಾನಕ ವಿಷಯ ಏನೆಂದರೆ, ಹಳ್ಳಿಯವರು ಹೇಳುವ ಪ್ರಕಾರ ಆ ಮೂವರು ಈಗ ಭೂತಗಳಾಗಿದ್ದಾರೆ. ಇಂದಿಗೂ ಮಳೆ ರಾತ್ರಿಗಳಲ್ಲಿ ಅವರು ಈ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ ಕುಳಿತಿರುತ್ತಾರೆ. ಅರೆ, ಇದು ಕೇವಲ ಕಟ್ಟುಕಥೆ ಇರಬೇಕು. ಸತ್ತವರು ಮತ್ತೆ ಬಂದು ಚಹಾ ಕುಡಿಯಕ್ಕೆ ಹೇಗೆ ಸಾಧ್ಯ? ನಾನಿದೆಲ್ಲವನ್ನು ನಂಬೋದಿಲ್ಲ. ಒಂದು ವೇಳೆ ನಾವು ಮೂವರು ಅದೇ ಸಿಡಿಲಿಗೆ ಸತ್ತವರು ಎಂದು ನಾನು ಹೇಳಿದರೆ ಆಗಲೂ ನಂಬುವುದಿಲ್ಲ. ಖಂಡಿತ ನಂಬಲ್ಲ. ನೀವು ನನ್ನ ಮುಂದೆ ಕುಳಿತು ಮಾತಾಡ್ತಿದ್ದೀರಾ. ನನ್ನನ್ನು ಹೆದರಿಸೋಕೆ ಹೋಗ್ಬೇಡಿ. ನನ್ನ ಹೆಸರು ಕಿರಣ್ ಅಂತ. ನಾನು ಇಂತಹ ವಿಷಯಗಳಿಗೆ ಹೆದರೋನಲ್ಲ. ಸರಿ ಬಿಡಿ ಸರ್, ನೀವು ನಮ್ಮ ಹಳ್ಳಿಗೆ ಬಂದ ಅತಿಥಿಗಳು. ನಿಮ್ಮನ್ಯಾಕೆ ಹೆದರಿಸೋಣ? ಈಗ ಮಳೆ ನಿಂತಿದೆ, ನೀವು ಹೊರಡಬಹುದು. ಇಲ್ಲದಿದ್ದರೆ ಹರ್ಷ ಅಲ್ಲಿ ನಿಮಗಾಗಿ ತುಂಬ ಚಿಂತೆ ಮಾಡ್ತಿರ್ತಾರೆ. ನಿಮ್ ಜೊತೆ ಮಾತಾಡಿ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಒಂದು 2 ದಿನ ಇಲ್ಲೇ ಇರ್ತೀನಿ. ನನ್ನ ಗೆಳೆಯ ಹರ್ಷನ್ ಜೊತೆ ಮತ್ತೆ ಬರ್ತೀನಿ. ಆ ಮೂವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ, ಆದರೆ ಏನೂ ಮಾತನಾಡಲ್ಲ. ಕಿರಣ್ ಅಲ್ಲಿಂದ ಹೊರಟು ಹರ್ಷನ ಮನೆಗೆ ತಲುಪುತ್ತಾನೆ. ಹರ್ಷನ ಮನೆಯ ಬಾಗಿಲು ಬಡಿಯುತ್ತಾನೆ. ಹರ್ಷ ಗಾಬರಿಯಿಂದ ಬಾಗಿಲು ತೆಗೆಯುತ್ತಾನೆ. ಕಿರಣ್, ಎಲ್ಲೋಗಿದ್ದೆ ಕಣೋ ನೀನು? ಎಷ್ಟೊತ್ತಾಯ್ತು? ನಾನು 3 ಸಲ ರೈಲ್ ನಿಲ್ದಾಣಕ್ಕೆ ಹೋಗಿ ಬಂದೆ. ನೀನು ಯಾವ ರೈಲ್ನಲ್ಲಿ ಬರ್ತೀಯಾ ಅಂತಾನೂ ಗೊತ್ತಿರಲಿಲ್ಲ. ಸಮಾಧಾನ ಮಾಡ್ಕೋ ಹರ್ಷ. ಮಳೆ ಅಷ್ಟೊಂದು ಜೋರಾಗಿತ್ತಲ್ಲ, ರೈಲು ಲೇಟ್ ಆಯಿತು. ನಿಲ್ದಾಣದಲ್ಲಿ ರಿಕ್ಷಾ ಇರಲಿಲ್ಲ, ಅದಕ್ಕೆ ನಡೆದುಕೊಂಡು ಬರ್ತಾ ಇದ್ದೆ. ನಿನಗೆ ತುಂಬ ಹಸಿವಾಗಿರಬೇಕು. ತಡಿ, ಊಟ ಬಡಿಸ್ತೀನಿ. ಅದಕ್ಕೇನಂತೆ, ದಾರಿಯಲ್ಲಿ ನಮ್ಮ ಸ್ಮಶಾನದ ಹತ್ತಿರ ಚಹಾ ಅಂಗಡಿ ಇತ್ತಲ್ಲ, ಅಲ್ಲಿ ಚಹಾ ಮತ್ತು ತಿಂಡಿ ತಿಂದೆ. ಸ್ವಲ್ಪ ಹೊತ್ತು ಮಳೆಯಿಂದ ತಪ್ಪಿಸಿಕೊಳ್ಳಲು ಅಲ್ಲೇ ಕುಳಿತು ಇಬ್ಬರು ವ್ಯಕ್ತಿಗಳ ಜೊತೆ ಹರಟೆ ಹೊಡೆದೆ. ಹರ್ಷ ಈ ಮಾತನ್ನು ಕೇಳಿದ ಕೂಡಲೇ ಕೈಯಲ್ಲಿದ್ದ ತಟ್ಟೆಯನ್ನು ಕೆಳಗೆ ಹಾಕುತ್ತಾನೆ. ಅವನ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಏನು ಹೇಳ್ತಿದ್ಯಾ ಕಿರಣ್? ನೀನು ಸ್ಮಶಾನದ ಹತ್ತಿರದ ಅಂಗಡಿಯಲ್ಲಿ ಚಹಾ ಕುಡಿದ್ಯಾ? ಅಲ್ಲಿನವ್ರ ಜೊತೆ ಮಾತಾಡಿದ್ಯಾ? ಹೌದು, ಅದರಲ್ಲಿ ಅಷ್ಟೊಂದು ಆಶ್ಚರ್ಯ ಪಡೋದು ಏನಿದೆ? ಆ ಮಾಲೀಕ ಮಜವಾಗಿ ಭೂತದ ಕಥೆ ಕೂಡ ಹೇಳಿದ. ಕಿರಣ್, ನೀನು ಕಳೆದ 2 ವರ್ಷಗಳಿಂದ ಈ ಹಳ್ಳಿಗೆ ಬಂದಿಲ್ಲ, ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ಲ. ಹೋದ ವರ್ಷ ಇದೇ ಮಳೆಯ ರಾತ್ರಿ ಆ ಚಹಾ ಅಂಗಡಿಯ ಮೇಲೆ ಸಿಡಿಲು ಬಡದು ಆ ಮಾಲೀಕ ಮತ್ತು ಅಲ್ಲಿದ್ದ ಇಬ್ಬರು ಗ್ರಾಹಕರು ಅಲ್ಲೇ ಸತ್ತು ಹೋಗಿದ್ದಾರೆ. ಅಂದಿನಿಂದ ಆ ಅಂಗಡಿ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಅಲ್ಲಿ ಯಾರೂ ಹೋಗೋದಿಲ್ಲ. ಕಿರಣ್ ಇಡೀ ದೇಹ ಒಂದು ಕ್ಷಣ ತಣ್ಣಗಾಗುತ್ತದೆ.
ಅವನು ಸತ್ತವರ ಜೊತೆ ಮಾತಾಡಿದ್ದನೆ. ಆಗ ಅವನ ಕಿವಿಯಲ್ಲಿ ಆ ವ್ಯಕ್ತಿಯ ಮಾತುಗಳು ಮತ್ತೆ ಕೇಳಿಸುತ್ತವೆ.